Namaste students. Let us have a look about the Plato's concept of justice. ಸೊ ಪ್ಲೇಟೋಸ್ ಅವರ ನ್ಯಾಯದ ಪರಿಕಲ್ಪನೆ ಅನ್ನೋದು ಹೇಗಿತ್ತು ಅನ್ನೋದನ್ನು ನಾವು ಈ ಸೆಷನ್ನಲ್ಲಿ ನೋಡೋಣ, ಅದರ ಬಗ್ಗೆ ತಿಳ್ಕೊಳ್ಳೋಣ. ಏನು ಹೇಳ್ತಾ ಇದ್ರು ನ್ಯಾಯದ ಬಗ್ಗೆ ಪ್ಲೇಟೋಸ್ ಅವರು, ಅವ್ರಿಗಿದ್ದಂತಹ ಪರಿಕಲ್ಪನೆಗಳು ಏನೇನು ಅನ್ನೋದನ್ನು ನಮ್ಗೆ ಇದರಲ್ಲಿ ಗೊತ್ತಾಗುತ್ತೆ. ಸೊ ಲೆಟ್ ಅಸ್ read. I just read the one quotation which has been given by Plato. What does he says about justice? According to him, justice in the life and conduct of the state is possible only as first it resides in the hearts and souls of the citizens. ಸೊ ಅವ್ರ ಪ್ರಕಾರ, ಪ್ಲೇಟೋ ಅವರ ಪ್ರಕಾರ ನ್ಯಾಯ ಅಂತ ಹೇಳಿದ್ರೆ ರಾಜ್ಯದ ಜೀವನ ಆ್ಯಂಡ್ ನಡವಳಿಕೆಯಲ್ಲಿ ನ್ಯಾಯವು ನಾಗರಿಕರ ಹೃದಯಗಳಲ್ಲಿ ಮತ್ತು ಆತ್ಮಗಳಲ್ಲಿ ನೆಲೆಸಿದ್ದಾಗ ಮಾತ್ರ ಸಾಧ್ಯ ಅಂತ ಹೇಳ್ತಾರೆ. So this is the one quotation which has been given by Plato on justice. So what are his ideas and what made him to create his own theories of justice? So let us have a look about his ideas and what were his observations about the term justice. Plato had given great prominence to the concept of justice. ಸೊ ಪ್ಲೇಟೋ ಅವರು ತಮ್ಮದೇ ಆದಂತಹ ಬಹಳ ಪ್ರಾಮುಖ್ಯತೆಯನ್ನು ನ್ಯಾಯದ ಪರಿಕಲ್ಪನೆಗೆ ಕೊಟ್ಟಿದ್ದಾರೆ. ಇಟ್ ವಾಸ್ ಕ್ಲಿಯರ್ ಫ್ಯಾಕ್ಟ್ ದಟ್ ಹಿ ಸಬ್ಟೈಟಲ್ಡ್ ಹಿಸ್ ಬುಕ್ ಆಫ್ ರಿಪಬ್ಲಿಕ್ ಆ್ಯಸ್ ಕನ್ಸರ್ನಿಂಗ್ ಜಸ್ಟಿಸ್. ಇವರು ಒಂದು ಸಬ್ಟೈಟಲ್ನ ಸಹ ಕೊಟ್ಟಿದ್ದಾರೆ. ಏನಂತ ಹೇಳ್ತಾ ಹೋಗ್ತಾರೆ, ಹಿ ಹ್ಯಾಸ್ ಗಿವನ್ ಈಸ್ ಸಬ್ಟೈಟಲ್ಡ್ ಹಿಸ್ ಬುಕ್ ರಿಪಬ್ಲಿಕ್ನವರು ಕನ್ಸರ್ನಿಂಗ್ ಸ್ಟೇಟ್ ಅಂತ ಹೇಳಿಬಿಟ್ಟು ಅವರು ಇಲ್ಲಿ ಹೇಳ್ತಾ ಹೋಗ್ತಾರೆ. ಕನ್ಸರ್ನಿಂಗ್ ಸ್ಟೇಟ್ ಅಂತ ಹೇಳಿದ್ರೆ ನ್ಯಾಯಕ್ಕೆ ಸಂಬಂಧಪಟ್ಟಂತೆ. ರಿಪಬ್ಲಿಕ್ ಅನ್ನೋದನ್ನು ಏನಂತ ನಾವು ನೋಡ್ತಾ ಹೋಗ್ತೀವಿ, ಅಥವಾ ಜಸ್ಟಿಸ್ ಬಗ್ಗೆ ನಮ್ಗೆ ಎಲ್ಲಿ ಮಾಹಿತಿ ಸಿಗ್ತಾ ಹೋಗುತ್ತೆ, ಅವ್ರು ಏನು ಹೇಳಿದ್ದಾರೆ ಏನಿಲ್ಲ ಅನ್ನತಕ್ಕಂಥದ್ದು ಅಂತ ಹೇಳಿದ್ರೆ ಅವರು ಬರೆದಿರತಕ್ಕಂಥ ರಿಪಬ್ಲಿಕ್ಕಲ್ಲಿ ನ್ಯಾಯದ ಬಗ್ಗೆ ಅವರು ಹೇಳ್ತಾ ಹೋಗ್ತಾರೆ. ಸೊ ವೈಲ್ ಎಕ್ಸ್ಪ್ಲೈನಿಂಗ್ ಹಿಸ್ ಥಿಯರಿ ಆಫ್ ಜಸ್ಟಿಸ್ ಹಿ ಅಬ್ಸರ್ವ್ ದ ಡಿಫ್ರೆಂಟ್ ಪ್ರಿವೈಲಿಂಗ್ ಥಿಯರೀಸ್ ಆಲ್ಸೋ. ನ್ಯಾಯವನ್ನು ಅಥವಾ ನ್ಯಾಯದ ಪರಿಕಲ್ಪನೆಯನ್ನು ಅವರು ಹೇಳಬೇಕಾದ್ರೆ ತಾನಾಗಿ ಅವರು ಹೇಳಿದ್ದಲ್ಲ, ಬೇರೆ ಬೇರೆ ರೀತಿಯ ಥಿಯರೀಸನ್ನು, ಸಿದ್ಧಾಂತಗಳನ್ನು, ನ್ಯಾಯದ ಡಿಫ್ರೆಂಟ್ ಥಿಯರೀಸ್ನ ಅವರು ಇಲ್ಲಿ ಅಬ್ಸರ್ವ್ ಮಾಡಿದ್ದಾರೆ. ಅದಾದ ನಂತರ ಅವ್ರು ಏನು ಮಾಡ್ತಾರೆ, ಅದಷ್ಟನ್ನು ರಿಜೆಕ್ಟ್ ಮಾಡಿಬಿಟ್ಟು ಈ ಹ್ಯಾಸ್ ಪ್ರಪೋಸ್ಡ್ ಹಿಸ್ ಓನ್ ವ್ಯೂಸ್ ಆನ್ ದ ಥಿಯರಿ ಆಫ್ ಜಸ್ಟಿಸ್. ಅವುಗಳನ್ನೆಲ್ಲ ರಿಜೆಕ್ಟ್ ಮಾಡ್ತಾರೆ. ರಿಜೆಕ್ಟ್ ಮಾಡಿದ ನಂತರ ತನ್ನದೇ ಆದಂತಹ ಒಂದು ನ್ಯಾಯದ ಪರಿಕಲ್ಪನೆಯನ್ನು ಅವರು ಪ್ರಪೋಸ್ ಮಾಡ್ತಾರೆ. ಸೊ ಅವರು ವಿಚಾರಿಸ್ತಾ ಇದ್ದಾಗ ವಿಭಿನ್ನ ಸಿದ್ಧಾಂತಗಳು ಅಂತ ನನಗಾಗಲೇ ಹೇಳಿದೆ, ಭಿನ್ನ ಭಿನ್ನವಾಗಿರತಕ್ಕಂಥ ಸಿದ್ಧಾಂತಗಳನ್ನು ನಾವಿಲ್ಲಿ ಕಾಣ್ತಾ ಹೋಗ್ತೀವಿ. ಯಾವುದ್ಯಾವುದು ಆ ಭಿನ್ನ ಸಿದ್ಧಾಂತಗಳು, ಆ ಮೂರು ಸಿದ್ಧಾಂತಗಳು ಯಾವುದು ಅಂತ ಹೇಳಿದಾಗ, ಮೊದಲನೇದಾಗಿ ಟ್ರೆಡಿಷನಲ್ ಥಿಯರಿ ಆಫ್ ದಿ ಸೆಫಾಲಸ್. ಮೊದಲನೇದಾಗಿ ಇದು ಸಾಂಪ್ರದಾಯಿಕವಾಗಿರತಕ್ಕಂಥ ಒಂದು ಸೆಫಾಲಸ್ ಅಂದರೆ ಓಲ್ಡ್ ಮ್ಯಾನ್. ಅವರ ಸೆಫಾಲಸ್ ಅಂತ ಹೇಳಿದ್ರೆ ಓಲ್ಡ್ ಮ್ಯಾನ್ ಅಂತ ಹೇಳ್ತೀವಿ. ಮತ್ತು ಪೊಲೆಮಾರ್ಚಸ್ ಅಂತಂದರೆ ಅವನ ಮಗ. ಸೊ ಇದನ್ನು ನಾವು ಸಾಂಪ್ರದಾಯಿಕ ಸಿದ್ಧಾಂತದಲ್ಲಿ ಕಾಣ್ತಾ ಹೋಗ್ತೀವಿ. ಆ್ಯಂಡ್ ವಾಟ್ ಇಸ್ ಇದರ ಫೋಕಸ್ ಏನಿತ್ತು, ಇಟ್ ಇಸ್ ಫೋಕಸ್ಡ್ ಆನ್ ವಾಟ್ ಅಂತ ಹೇಳಿದ್ರೆ ಟು ಸ್ಪೀಕ್ ದ ಟ್ರೂತ್ ಆ್ಯಂಡ್ ಪೇ ಒನ್ಸ್ ಡೆಪ್ಟ್. ಸತ್ಯವನ್ನು ಮಾತನಾಡಬೇಕು ಮತ್ತು ಒಬ್ಬರ ಸಾಲವನ್ನು ಪಾವತಿಸಬೇಕು. ಸೊ ದಿಸ್ ಇಸ್ ದ ಟ್ರೆಡಿಷನಲ್ ಥಿಯರಿ ಆಫ್ ದಿ ಸೆಫಾಲಸ್. ದಿಸ್ ಇಸ್ ಒನ್ ಥಿಯರಿ ವಾಟ್ ಹಿ ಹ್ಯಾಸ್ ಅಬ್ಸರ್ವ್ಡ್. ಆ್ಯಂಡ್ ದ ಸೆಕೆಂಡ್ ಥಿಯರಿ ಇಸ್ ದ radical theory ಆಫ್ ದಿಸ್ ಥ್ರಾಸಿಮಾಕಸ್. ಅಮೂಲಾಗ್ರ ಸಿದ್ಧಾಂತ ಅಂತ ನಾವು ಇದನ್ನು ಹೇಳ್ಬೋದು, ಸೊಫಿಸ್ಟ್ಗಳದು. ಸೊ ಇದು ಏನನ್ನು ಫೋಕಸ್ ಮಾಡುತ್ತೆ ಅಂತ ಹೇಳಿದ್ರೆ, ಜಸ್ಟಿಸ್ ಈಸ್ ದ ಇಂಟ್ರೆಸ್ಟ್ ಆಫ್ ದಿ ಸ್ಟ್ರಾಂಗರ್. ಯಾರಿಗೆ ನ್ಯಾಯದ ಮೇಲೆ ಒಲವಿರುತ್ತೆ ಅಂತ ಹೇಳಿದ್ರೆ ಬಲಶಾಲಿಗಳ ಹಿತಾಸಕ್ತಿಯದ ಬಗ್ಗೆ, ಯಾರು ಬಲಶಾಲಿಗಳಿರ್ತಾರೋ ಅವರಿಗೆ ನ್ಯಾಯದ ಬಗ್ಗೆ ಹಿತಾಸಕ್ತಿಯನ್ನು ಅವರು ಹೊಂದಿರ್ತಾರೆ ಅಂತ. ಮೂರನೇದು ಪ್ರಾಗ್ಮೆಟಿಕ್ ಥಿಯರಿ ಆಫ್ ಗ್ಲೂಕಾನ್. ಸೊ ಈ ಗ್ಲೋಕಾನ್ನ ವಾಸ್ತವಿಕ ಸಿದ್ಧಾಂತ ಅನ್ನೋ ಬಗ್ಗೆ ಅವರು ಹೇಳ್ತಾರೆ. ಸೊ ಇದರ ಫೋಕಸ್ ಏನಾಗಿರುತ್ತೆ ಅಂತ ಹೇಳಿದ್ರೆ, ಜಸ್ಟಿಸ್ ಈಸ್ ದ ಚೈಲ್ಡ್ ಆಫ್ ಫಿಯರ್. ನ್ಯಾಯ ಅನ್ನತಕ್ಕಂಥದ್ದು ಒಂದು ರೀತಿಯ ಭಯದ ಮಗು ಇದ್ದ ಹಾಗೆ. ಈ ಮೂರು ಥಿಯರಿಗಳು ಏನಿದೆ, ಪ್ಲೇಟೋ ಅವರು ಕಂಡಂತಹ ಆಲ್ ದೀಸ್ ಥಿಯರೀಸ್ ವಿಚ್ ಹ್ಯಾಸ್ ಬಿನ್ ಅಬ್ಸರ್ವ್ಡ್ ಬೈ ದ Plato, he totally rejected all these theories and he propounded his own theory of justice.
which has been mentioned in the Republic. Okay, so justice, according to him, it is a moral concept, not legal. ಸೊ ಇವರು ಹೇಳತಕ್ಕಂಥದ್ದು ಎರಡು ರೀತಿಯ ಪ್ರತಿಪಾದಕವನ್ನು ನಾವು ನೋಡ್ತಾ ಹೋಗ್ತೀವಿ. ನ್ಯಾಯ ಅನ್ನತಕ್ಕಂಥದ್ದು ನೈತಿಕ ಪರಿಕಲ್ಪನೆ ಎಲ್ಲ. ಸೊ ಇಟ್ ಈಸ್ ಎ ಮಾರಲ್ ಕಾನ್ಸೆಪ್ಟ್, ನಾಟ್ ಲೀಗಲ್ ಅಂತ ಒಂದು ಹೇಳಿದ್ರು. ಆಮೇಲೆ ಮತ್ತೊಂದು ಹೇಳತಕ್ಕಂಥದ್ದು ಇಟ್ ಕ್ಯಾನ್ ಬಿ ಎಕ್ಸ್ಪ್ಲೈನ್ಡ್ ಆನ್ 2 ಲೆವೆಲ್ಸ್. ಈ ನ್ಯಾಯವನ್ನು ನಾವು ಎರಡು ಹಂತಗಳಲ್ಲಿ ವಿವರಣೆಯನ್ನು ಮಾಡ್ತಾ ಹೋಗ್ಬೋದು. ಸೊ ಮೊದಲನೇದಾಗಿ ವೈಯಕ್ತಿಕ ಮಟ್ಟ, ಎರಡನೇದಾಗಿ ಸಾಮಾಜಿಕ ಮಟ್ಟ. ಸೊ ಇಟ್ ಕ್ಯಾನ್ ಬಿ ದ ಜಸ್ಟಿಸ್ ಕ್ಯಾನ್ ಬಿ ಎಕ್ಸ್ಪ್ಲೈನ್ಡ್ ಇನ್ 2 ಲೆವೆಲ್ಸ್ ಅಕಾರ್ಡಿಂಗ್ ಟು ಹಿಮ್. The first level is the individual level and the second level is the social level. So let me take up one by one now. ಮೊದಲನೇದಾಗಿ ಜಸ್ಟಿಸ್ ಆನ್ ದ ಇಂಡಿವಿಜುವಲ್ ಲೆವೆಲ್. ಇಂಡಿವಿಜುವಲ್ ಲೆವೆಲ್ ಅಥವಾ ಇದು ವೈಯಕ್ತಿಕ ಮಟ್ಟದಲ್ಲಿ ಹೇಗೆ ಇರುತ್ತೆ ಅಂತ ಹೇಳಿಬಿಟ್ಟು, ಹ್ಯೂಮನ್ ಸೋಲ್ ಈಸ್ ಡಿವೈಡೆಡ್ ಇಂಟು 3 ಪಾರ್ಟ್ಸ್. ಮಾನವನ ಆತ್ಮವನ್ನು 3 ಭಾಗಗಳನ್ನಾಗಿ ವಿಂಗಡಣೆಯನ್ನು ಮಾಡಿದ್ದಾರೆ. ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ 3 ಅನುಗುಣವಾಗಿರತಕ್ಕಂಥ ಕೆಲವೊಂದು ಟ್ರ್ಯಾಕ್ಸ್ ಇರುತ್ತೆ. ಇಟ್ ಮೈಟ್ ಬಿ ದ ನೇಚರ್ ಆಲ್ಸೋ ಯು ಕ್ಯಾನ್ ಸೇ ಹಿಯರ್. ಸೊ ದಟ್ ಕಮ್ಸ್ ಅಂಡರ್ ದ ಬಿ. ದ ಸಿ ಈಸ್ ಔಟ್ ಆಫ್ ದೀಸ್ 1 ಟ್ರ್ಯಾಕ್ ಈಸ್ ಡಾಮಿನೆಂಟ್ ಲೀಡಿಂಗ್ ಟು 3 ಫಂಕ್ಷನ್ಸ್. ಸೊ ಇದರಲ್ಲಿ ಒಂದು ಗುಣಲಕ್ಷಣ ಏನಿದೆ ಅದು 3 ಕಾರ್ಯಗಳಿಗೆ ಇದು ಅವಕಾಶವನ್ನು ಮಾಡಿಕೊಡ್ತಾ ಹೋಗುತ್ತೆ. ಹ್ಯೂಮನ್ ಸೋಲ್ ಬಗ್ಗೆ ನಾನು ಈಗಾಗಲೇ ಪ್ರೀವಿಯಸ್ ಸೆಷನ್ನಲ್ಲಿ ನಿಮಗೆ ಹೇಳಿದ್ದೆ. ಹಂಗರು, ಅವನು ಹೃದಯ, ಅವ್ರು ಯೋಧರಾಗಿರಬೇಕು, ಮತ್ತು ರಾಜಾದವನು ಹೇಗಿರಬೇಕು, ಕರೇಜಿಯಸ್, ಇದ್ರ ಬಗ್ಗೆ ಎಲ್ಲ ನಾನು ನಿಮಗೆ ಪ್ರೀವಿಯಸ್ ಕ್ಲಾಸಲ್ಲಿ ಈಗಾಗಲೇ ಕೊಟ್ಟಿದ್ದೀನಿ. ಸೊ ಇಲ್ಲಿ ಇಂಡಿವಿಜುವಲ್ ಲೆವೆಲ್ನ ಅವ್ರು ಹೇಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಅನ್ನೋದನ್ನು ಸಹ ನಾವು ತಿಳ್ಕೊಳ್ಬೇಕಾಗತ್ತೆ. ಸೊ ದೀಸ್ ಆರ್ ದ 3 ಇಂಪಾರ್ಟೆಂಟ್. ಯು ಕುಡ್ ಸಿ ಹಿಯರ್ ಮಾನವನ ಭಾಗಗಳು ಅಂತ ಹೇಳಿದಾಗ, ಅಥವಾ ಆತ್ಮವನ್ನು 3 ಭಾಗಗಳನ್ನಾಗಿ ಅವ್ರು ಹೇಗೆ ವಿಂಗಡೆಯನ್ನು ಮಾಡಿದ್ದಾರೆ ಅಂತ ಹೇಳಿದಾಗ, ಮೊದಲನೇದಾಗಿ ಫಂಕ್ಷನಲ್ ಸ್ಪೆಷಲೈಸೇಷನ್ which is very rational, that is applicable only for the ruling class. So you could see the paths allale ಹಾಗಾಗಿ ಕಾಣ್ತಾ ಇದೆ. They are rational in nature and ಬ್ರೈನ್ಗೆ ಅವರು ಕಂಪೇರ್ ಮಾಡ್ತಾ ಇದ್ದಾರೆ. That is none other than the ruling class or the philosopher king. Second point is non-interference. ಯಾರು ಇವತ್ತಿಗೂ ಸಹ ನೀವು ನೋಡ್ತಾ ಇದ್ದೀರಾ, ಸ್ಪಿರಿಟೆಡ್ ಪೀಪಲ್, ಯಾರಲ್ಲಿ ಬಹಳಷ್ಟು ರೀತಿಯ ಒಂದು ಪ್ರಾಬಲ್ಯ ಅನ್ನೋದು ಇರುತ್ತೋ, ಎದೆಗಾರಿಕೆ ಇರುತ್ತೋ, ಆತನಿಗೆ ಇವರಿಲ್ಲಿ ಹೋಲಿಕೆಯನ್ನು ಮಾಡ್ತಿದ್ದಾರೆ. ಸೊ ಸೋಲ್ಜರ್ಸ್, ಅವರು ಬೇರೆ ಯಾರೂ ಅಲ್ಲ, ಸೈನ್ಯದಲ್ಲಿರತಕ್ಕಂಥವರಿಗೆ ಅವರು ಹೋಲಿಕೆಯನ್ನು ಮಾಡ್ತಿದ್ದಾರೆ. ಅವರ ಕೆಲಸ ಏನು ಅಂತ ಹೇಳಿದ್ರೆ, ದೇ ಆರ್ ಫೋಕಸ್ಡ್ ಓನ್ಲಿ ಅಬೌಟ್ ದಟ್ ದೇ ಶುಡ್ ಪ್ರೊಟೆಕ್ಟ್ ದ ಸ್ಟೇಟ್. ನೆಕ್ಸ್ಟ್ ಈಸ್ ಅಬೌಟ್ ದಿ ಹಾರ್ಮನಿ. ವಾಟ್ ಈಸ್ ಎನ್ ಹಾರ್ಮನಿ? ಹಾರ್ಮನಿ ಅಂತ ಹೇಳಿದ್ರೆ ಅಪೆಟೇಟಿವ್, ಅಂದರೆ ವರ್ಕಿಂಗ್ ಕ್ಲಾಸ್ ಪೀಪಲ್ನ ಇವರು ಇಲ್ಲಿ ತೋರಿಸ್ತಾ ಇದ್ದಾರೆ. ಹೂ ಆರ್ ದೀಸ್ ವರ್ಕಿಂಗ್ ಕ್ಲಾಸ್ ಪೀಪಲ್? ನಾವು ವರ್ಕಿಂಗ್ ಕ್ಲಾಸ್ ಪೀಪಲ್ ಲೇಬರರ್ಸ್ ಇರ್ಬೋದು, ಮತ್ತೊಬ್ಬರು ಇನ್ನೊಂದು, ಇವರೆಲ್ಲನೂ ಸಹ ರೈತರು, ಇವರೆಲ್ಲನೂ ಸಹ ಅಲ್ಲಿಗೆ ಅವರು ತೊಗೊಂಬರ್ತಿರ್ತಾರೆ. ಸೊ ದೀಸ್ ಆರ್ ದ 3 ಇಂಪಾರ್ಟೆಂಟ್ ಅವರು 3 ಗುಂಪುಗಳನ್ನಾಗಿ ಇವರು ವಿಂಗಡಣೆಯನ್ನು ಮಾಡಿದ್ದಾರೆ. ಪ್ರಪೋರ್ಷನೇಟ್ ಪ್ರೆಸೆನ್ಸ್ ಆಫ್ 3 ಟ್ರಯಡ್ಸ್. ಯಾವ್ದ್ಯಾವುದು 3 ಗುಂಪುಗಳು, ಯಾವ್ದ್ಯಾವುದು 3 ಟ್ರಯಡ್ಸ್ ಅಂತ ಹೇಳಿದಾಗ ಗುಣಲಕ್ಷಣಗಳು ಯಾವ್ದ್ಯಾವುದು ಅಂತ ಹೇಳಿದ್ರೆ, ಹಿಯರ್ ಯು ಕುಡ್ ಸಿ ಹಿಯರ್ ಕೋಆರ್ಡಿನೇಷನ್ ಅಮಾಂಗ್ ದ 3. ದೇರ್ ಈಸ್ ಎ ಕೋಆರ್ಡಿನೇಷನ್ ಬಿಟ್ವೀನ್ ಒನ್ ಅನದರ್ ಆ್ಯಂಡ್ ದೇರ್ ಈಸ್ ಎ ಡಾಮಿನೆನ್ಸ್ ಆಫ್ ದಿ ಟ್ರಯಡ್. ಮೇಲಿನ ಒಬ್ಬರಿಗೆ ಇಲ್ಲಿ ಡಾಮಿನೆನ್ಸ್ ಸಹ ನಾವು ಕಾಣ್ತಾ ಹೋಗ್ತೀವಿ. ಎವ್ರಿ ಇಂಡಿವಿಜುವಲ್ ಶುಡ್ ಪರ್ಫಾರ್ಮ್ ದ ಡ್ಯೂಟಿ ವಿಚ್ ಇಸ್ ಬೆಸ್ಟ್ ಸ್ಯೂಟೆಡ್ ಟು ಹಿಮ್. ಒಬ್ಬ ವ್ಯಕ್ತಿಯಾದವನು ಹೇಗೆ ತನ್ನ ಕರ್ತವ್ಯವನ್ನು ಮಾಡಬೇಕು ಅಂತ ಹೇಳಿದ್ರೆ, ಯಾವ ಕೆಲಸ ಅವನಿಗೆ ಸೂಟ್ ಆಗುತ್ತೋ, ವೇರ್ ಹಿ ಈಸ್ ಕೆಪಬಲ್ ಆಸ್ ವೆಲ್ ಆಸ್ ವೇರ್ ಹಿ ಈಸ್ ಸ್ಪೆಷಲೈಸ್ಡ್, ಓನ್ಲಿ ದಟ್ ಪ್ರೊಫೆಷನ್ ಹಿ ಹ್ಯಾಸ್ ಟು ಚೂಸ್ ಅಂತ ಅವರ ಮಾತಿನ ಅರ್ಥ ಆಗ್ತಾ ಇದೆ. ಸೊ ವೆನ್ ದ ಪೀಪಲ್ ಆರ್ ಟೋಟಲಿ ವರ್ಕಿಂಗ್ ಅಕಾರ್ಡಿಂಗ್ ಟು ದೇರ್ ಕೆಪಬಿಲಿಟಿ, ಅವರ ಶಕ್ತಿಗೆ ಅನುಗುಣವಾಗಿ ಅವರು ಕೆಲಸಗಳನ್ನು ಮಾಡ್ತಿದ್ದಾರೆ ಅಂತ ಹೇಳಿದಾಗ, ಆ ಒಂದು ಐಡಿಯಲ್ ಸ್ಟೇಟಲ್ಲಿ ಇಟ್ ವಿಲ್ ಬಿ ಎ ಎಫೆಕ್ಟಿವ್ ಐಡಿಯಲ್ ಸ್ಟೇಟ್ ಅಂತಲೂ ನಾವು ಹೇಳ್ತಾ ಹೋಗ್ತೀವಿ.
ಸೊ ವೈ ಹ್ಯಾಸ್ ಗಿವನ್ ಆಲ್ ದೀಸ್ ಥಿಂಗ್ಸ್, ನ್ಯಾಯಕ ಸಿದ್ಧಾಂತವನ್ನು ಯಾಕೆ ಈ ರೀತಿಯಲ್ಲಿ ಅವ್ರು ಹೇಳ್ತಾ ಹೋಗ್ತಾರೆ ಅನ್ನೋದು ಸಹ ನಾವು ತಿಳ್ಕೊಳ್ಬೇಕಾಗತ್ತೆ. ಮುಖ್ಯ ಕಾರಣಗಳು ಏನೇನಿತ್ತು ಅಂತ ಹೇಳಿದ್ರೆ, ಪ್ಲೇಟೋ ಅವರ ಕಾಲದಲ್ಲಿ ರಾಜ್ಯ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವ ಅನ್ನತಕ್ಕಂಥದ್ದು ಅವನತಿಯ ಒಂದು ಹಂತದಲ್ಲಿ ಇತ್ತು. ಅದಾದ ಮೇಲೆ ಈವನ್ ಅಲ್ಲಿರೋ ರಾಜ್ಯದಲ್ಲಿ ಸಮಾಜ ಇರ್ಬೋದು, ಜನತೆ ಅಜ್ಞಾನದಿಂದ ಅವರು ಚಿಂತನೆಯನ್ನು ಮಾಡೋದನ್ನು ಬಿಟ್ಬಿಟ್ಟಿದ್ರು. ಆಡಳಿತಗಾರರಲ್ಲಿ ಯಾರ್ಯಾರು ಆಡಳಿತಗಾರರಿದ್ದರು ಅವರಲ್ಲಿ ಸ್ವಾರ್ಥ ಅನ್ನೋದು ಹೆಚ್ಚಾಗ್ತಿತ್ತು. ಸೊ ದಿಸ್ ಇಸ್ ಅ ರಿಯಲ್ ಸಿಚುಯೇಷನ್. ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ದ್ಯಾಟ್ ವೈ ಹಿ ಹ್ಯಾಸ್ ಪ್ರಪೋಸ್ಡ್ ಇಟ್ ಮೈಟ್ ಬಿ ಅಬೌಟ್ ದ ಎಜುಕೇಷನ್, ಐಡಿಯಲ್ ಸ್ಟೇಟ್ ಶುಡ್ ಬಿ ಲೈಕ್ ದಿಸ್. ಇವೆಲ್ಲನೂ ಯಾಕೆ ಅವ್ರು ಹೇಳ್ತಾ ಹೋಗ್ತಾರೆ ಅಂತ ಹೇಳಿದ್ರೆ, ಅವರು ಇದ್ದಂತಹ ಒಂದು ಕಾಲಘಟ್ಟದಲ್ಲಿ ನಡೆದಂತಹ ಘಟನೆಗಳನ್ನು ಅವರು ನೆನಪಿನಲ್ಲಿ ಇಟ್ಕೊಂಡು ಅಥವಾ ಅದನ್ನೆಲ್ಲ ಅಬ್ಸರ್ವ್ ಮಾಡ್ತಾ ತನ್ನದೇ ಆದಂತಹ ಒಂದು ಪರಿಕಲ್ಪನೆಗಳನ್ನು ನಮ್ಮ ಚಿಂತಕರು ಕೊಡ್ತಾ ಹೋದರು. ಅದರಲ್ಲಿ ಪ್ಲೇಟೋ ಅವರು ಸಹ ತನ್ನದೇ ಆದಂತಹ ಒಂದು ಸ್ಥಾನವನ್ನು ಉಳಿಸ್ಕೊಂಡಿದ್ದಾರೆ ಗ್ರೀಕ್ನ ಒಂದು ಪೊಲಿಟಿಕಲ್ ಥಾಟಲ್ಲಿ. ಹಾಗಾಗಿ ಆಡಳಿತಗಾರರು ಸಹ ದೈವಿಕವಾಗಿ ಬಂದಿದೆ ಅಂತಲೂ ಹೇಳ್ತಾ ಹೋಗ್ತೀವಿ. ಅರ್ಹತೆ ಇಲ್ಲದೆ ಇರೋರಿಗೆ ಯಾವುದೇ ರೀತಿಯ ಉನ್ನತ ಹುದ್ದೆಯನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತಲೂ ಸಹ ಇವರು ಪ್ಲೇಟೋ ಅವರು ಹೇಳ್ತಾರೆ. ಮತ್ತೊಂದು ವಿಷಯವನ್ನು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ, ಅಥೆನ್ಸ್ನಲ್ಲಿ ಶ್ರೀಮಂತರು ಮತ್ತು ಬಡವರ ಎಂಬ ಸೃಷ್ಟಿಯಾಗಿರುತ್ತೆ. ಅದೇ ಕಾರಣಕ್ಕೆ ಸಮಾಜ ಏನಾಗಿರುತ್ತೆ, ಬಹಳ ಆ ಒಂದು ಪತನದ ದಾರಿಯನ್ನು ಹಿಡಿದಿರುತ್ತೆ. ಸೊ ದಟ್ ಈಸ್ ಅನದರ್ ರೀಸನ್ ವೈ ಪ್ಲೇಟೋ ಹ್ಯಾಸ್ ಪ್ರಪೋಸ್ಡ್ ಹಿಸ್ ಓನ್ ಥಿಯರಿ ಆಫ್ ದ ಜಸ್ಟಿಸ್. ನ್ಯಾಯ ಅನ್ನೋದು ಅವರು ನ್ಯಾಯದಲ್ಲಿ ಬರೀ ನ್ಯಾಯದ ಬಗ್ಗೆ ಹೇಳ್ತಾ ಇಲ್ಲ, ಸಮಾಜದಲ್ಲಿ ನ್ಯಾಯ ಅನ್ನೋದು ಹೇಗಿರಬೇಕು ಅನ್ನೋದನ್ನು ಸಹ ಅವರು ಹೇಳಿದ್ದಾರೆ. ಅವರವರ ಸೊ ದ ಲಾಸ್ಟ್ ಪಾಯಿಂಟ್ ವಾಟ್ ಐ ಹ್ಯಾವ್ ಮೆನ್ಷನ್ಡ್ ಈಸ್ ಎವ್ರಿ ಇಂಡಿವಿಜುವಲ್ ಶುಡ್ ಪರ್ಫಾರ್ಮ್ ದ ಡ್ಯೂಟಿ ವಿಚ್ ಇಸ್ ಬೆಸ್ಟ್ suited to him based on what? Based on his capability, based on his caliber ಅಂತಲೇ ಹೇಳಬೇಕು. ಅಂಥವ್ರಿಗೆ ಅದನ್ನು ದೊರೀಲೇಬೇಕು ಅಂತಲೂ ಹೇಳ್ತಾರೆ. ಆಮೇಲೆ ವೆನ್ ದ ಪೀಪಲ್ ಆರ್ ವೆರಿ ಮಚ್ ಅಂಥದ್ದು ಕೊಟ್ಟಾಗ ವಿಚ್ ಇಸ್ ಸೂಟೇಬಲ್ ಟು ಹಿಮ್ ಅಂಥ ಕೆಲಸವನ್ನು ಕೊಟ್ಟಾಗ ಪ್ರಾಮಾಣಿಕವಾಗಿ ದಕ್ಷತೆಯಿಂದ ಅವ್ರ ಕೆಲಸವನ್ನು ಮಾಡ್ತಾ ಹೋಗ್ತಾರೆ. ದೇ ವಿಲ್ ಬಿ ವೆರಿ ಮಚ್ ಲೈಕ್ ಪ್ರಾಂಪ್ಟಾಗಿ ಹಾನೆಸ್ಟಾಗಿ ಅವ್ರ ಕೆಲಸ ಮಾಡ್ತಾ ಹೋಗ್ತಾರೆ. ಸೊ ದಟ್ಸ್ ಅ ರೀಸನ್ ಹಿ ಸೇಸ್ ದಟ್ ಹಿಯರ್ he has divided the society into two important classifications. 3 ವರ್ಗಗಳನ್ನಾಗಿ ಅವರು ಮಾಡಿದ್ದಾರೆ. ಅದು ಆರ್ಥಿಕ ವರ್ಗ, ಸೇನಾ ವರ್ಗ ಮತ್ತು ಆಡಳಿತ ವರ್ಗ. ಸೊ ಆರ್ಥಿಕ ವರ್ಗ ಯು ನೋ ವೆರಿ ವೆಲ್, ಐ ಜಸ್ಟ್ ಮೆನ್ಷನ್ ಅಬೌಟ್ ದಿ ಆರ್ಥಿಕ ವರ್ಗ. ಇಟ್ ಈಸ್ ಅಬೌಟ್ ದಿ ಪ್ರೊಡ್ಯೂಸರ್, ಯಾರು ಮಾಡ್ತಿದ್ದಾರೆ ಅವರು. ಸೇನಾ ವರ್ಗ ಇಟ್ ಈಸ್ ದ ಪೀಪಲ್ ಹೂ ಆರ್ ಇನ್ ದ ಆರ್ಮಿ ಆರ್ ದ ಮಿಲಿಟರಿ. ಆಡಳಿತ ವರ್ಗ ದ ಪರ್ಸನ್ ಹೂ ಇಸ್ ರೂಲರ್. ಸೊ ರೂಲರ್ ಈಸ್ ಎ ಗೋಲ್ಡ್ ಆ್ಯಂಡ್ ಹಿ ಹ್ಯಾಸ್ ಎ ರೀಸನ್ ಫಾರ್ ದ್ಯಾಟ್. ಅದು ಕಾರಣ ವಿಚಾರ ಎಲ್ಲವನ್ನೂ ತಿಳ್ಕೊಂಡಿರೋನಾಗಿರ್ತಾನೆ. ಸೊ ಹಾಗಾಗಿ ಅವ್ರನ್ನ ಗೋಲ್ಡ್ ಕ್ಲಾಸ್ ಅಂತಲೂ ನಾವಿಲ್ಲಿ ಹೇಳ್ತಾ ಇದ್ದಾರೆ. ಆ್ಯಂಡ್ ದ ನೆಕ್ಸ್ಟ್ ಈಸ್ ಅಬೌಟ್ ದ ಸ್ಪಿರಿಟ್. ಹಿ ಹ್ಯಾಸ್ ಮೋರ್ ಸ್ಪಿರಿಟ್ ಇನ್ ವರ್ಕಿಂಗ್ ಟುವರ್ಡ್ಸ್ ಆ್ಯಂಡ್ ಟು ವರ್ಕ್ ಆಸ್ ಎ ವಾರಿಯರ್. ದಟ್ಸ್ ದ ರೀಸನ್ ಹಿ ಹ್ಯಾಸ್ ಬಿನ್ ಕಂಪೇರ್ಡ್ ಟು ಎ ಸ್ಪಿರಿಟ್. ಅಪೆಟೇಟ್ ಪ್ರೊಡ್ಯೂಸರ್ ಅವ್ರಿಗೆಷ್ಟು ತನ್ನ ಲೇಬರ್ ಕ್ಲಾಸು ಇವರೆಲ್ಲನೂ ರೈತರು ಇವರೆಲ್ಲರೂ ಸಹ ಬರ್ತಾ ಹೋಗ್ತಾರೆ. ಈ ಒಂದು ಆರ್ಥಿಕ ವರ್ಗಕ್ಕೂ ಸಹ ನಾವು ಅವರನ್ನು ಸೇರಿಸ್ತಾ ಹೋಗ್ಬೋದು. ಯಾಕೆಂದರೆ ಇವರು ಹೆಚ್ಚಿನ ಒಂದು ಪ್ರೊಡಕ್ಷನ್ನ ಮಾಡ್ತಿರ್ತಾರೆ, ಡಿಸ್ಟ್ರಿಬ್ಯೂಷನ್ ಕೆಲಸ ಮಾಡ್ತಿರ್ತಾರೆ, ಇವೆಲ್ಲನೂ ಸಹ ಅವ್ರಿಗೆ ಕೊಟ್ಟಿರುತ್ತೆ. ಸೊ ಕಮಿಂಗ್ ಬ್ಯಾಕ್ ಟು ದ ವಾರಿಯರ್ ಒನ್ಸ್ ಅಗೇನ್ ಹಿಯರ್, ಹೀಸ್ ರೆಸ್ಪಾನ್ಸಿಬಿಲಿಟಿ ಈಸ್ ನಾಟ್ ಓನ್ಲಿ ಅಬೌಟ್ ಗಿವಿಂಗ್ ಎ ಪ್ರೊಟೆಕ್ಷನ್ ಟು ದ ಸ್ಟೇಟ್ ಬಟ್ ಆಲ್ಸೋ ಟು ಪ್ರೊಟೆಕ್ಟ್ ದ ಸ್ಟೇಟ್ ಫ್ರಮ್ ಎನಿ ಅದರ್ ಡಿಫಿಕಲ್ಟೀಸ್. ಸೊ ಹಾಗಾಗಿ ಅದನ್ನು ನಾವು ಅವರು ವಾರಿಯರ್ಸ್ ಇರಬೇಕು ಅಂತಲೂ ಹೇಳ್ತಾರೆ. ರೂಲರ್ ಕೆಲಸ ಏನು ಅಂತ ಹೇಳಿದ್ರೆ, ಈ ಶುಡಂಟ್ ಹ್ಯಾವ್ ಎನಿ ಕೈಂಡ್ ಆಫ್ ಫ್ಯಾಮಿಲಿ. ಅವರಿಗೆ ಯಾವುದೇ ಒಂದು ಆಸ್ತಿ ಇರಬಾರ್ದು, ಫ್ಯಾಮಿಲಿ ಇರಬಾರ್ದು. ಆಮೇಲೆ ನಿಸ್ವಾರ್ಥವಾಗಿ ಅವ್ರ ಕೆಲಸವನ್ನು ಸೆಲ್ಫ್ಲೆಸ್ ಆಗಿ ಇಲ್ಲಿ ತನ್ನ ಕೆಲಸವನ್ನು ಮಾಡಬೇಕು ರೂಲರ್ ಆದವರು ಅಂತ ಪ್ಲೇಟೋ ಅವರು ಹೇಳ್ತಾ ಹೋಗ್ತಾರೆ. ಸೊ ವಾಟ್ ಹ್ಯಾಪನ್ಸ್ ಇಫ್ ಹಿ ಹ್ಯಾಸ್ ಅ ಫ್ಯಾಮಿಲಿ, ದಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಇನ್ ದ ನೆಕ್ಸ್ಟ್ ಸೆಷನ್ಸಲ್ಲಿ. ನಾನು ನಿಮ್ಗೆ ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಪ್ರತಿಯೊಂದೂ ರಾಜ ಆದವನು ಹೇಗಿರಬೇಕು, ಅವನು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಹೇಳಿಬಿಟ್ಟು. So that is about the classifications. So justice on the social level, ಇಂಡಿವಿಜುವಲ್ ಲೆವೆಲಲ್ಲಿ ನಾವು ತಿಳ್ಕೊಂಡ್ವಿ. ಸೊ ನೆಕ್ಸ್ಟ್ ಈಸ್ ಅಬೌಟ್ ದ ಸೋಷಿಯಲ್ ಲೆವೆಲ್, ಸಾಮಾಜಿಕವಾಗಿರತಕ್ಕಂಥ ಹಂತದಲ್ಲಿ ನ್ಯಾಯ ಅನ್ನೋದು ಹೇಗಿರುತ್ತೆ ಅಂತ. ಇಟ್ ಈಸ್ ಎ ಪ್ರಪೋರ್ಷನೇಟ್ ಪ್ರೆಸೆನ್ಸ್ ಆಫ್ 3 ಇಂಪಾರ್ಟೆಂಟ್ ಕ್ಲಾಸಸ್. ಒನ್ಸ್ ಅಗೇನ್ ತನ್ನದೇ ಆದಂತಹ 3 ವರ್ಗಗಳ ಉಪಸ್ಥಿತಿಯನ್ನು ನಾವಿಲ್ಲಿ ಕಾಣ್ತಾ ಹೋಗ್ತೀವಿ. ಕೋಆರ್ಡಿನೇಷನ್ ಅಮಾಂಗ್ ದ 3 ಕ್ಲಾಸಸ್ ವಿ ಕಮ್ ಅಕ್ರಾಸ್, ದರ್ ಇಸ್ ಎ ಕೋಆರ್ಡಿನೇಷನ್.
ಸ್ಪೆಷಲೈಸೇಷನ್ ಆಫ್ ದ ವರ್ಕ್ ಆಸ್ ಐ ಜಸ್ಟ್ ಮೆನ್ಷನ್ ಅಬೌಟ್ ದ ಲೇಬರರ್ಸ್, ಅವ್ರಿಗೆ ಏನೇನು ಸ್ಪೆಷಲೈಸ್ಡ್ ಆಗಿರ್ತಾರೋ ಅವರವರು ಅದೇ ಕೆಲಸವನ್ನು ಮಾಡಬೇಕು. ಈಚ್ ಕ್ಲಾಸ್ ಶುಡ್ ಸ್ಟಿಕ್ ಟು ಪರ್ಫಾರ್ಮಿಂಗ್ ಇಟ್ಸ್ ಓನ್ ಡ್ಯೂಟೀಸ್. ತನ್ನದೇ ಆದಂತಹ ಒಂದು ಯಾವ ಕ್ಲಾಸ್ ಅವ್ರಿಗೆ ಏನೇನು ಕೆಲಸವನ್ನು ಕೊಟ್ಟಿರ್ತಾರೋ ಅದೇ ಕೆಲಸಗಳನ್ನು ಅವ್ರು ಮಾಡ್ತಾ ಹೋಗಬೇಕಾಗುತ್ತೆ. ಆ್ಯಂಡ್ ದೇ ಶುಡ್ ನಾಟ್ ಇಂಟರ್ಫಿಯರ್ ವಿತ್ ಅದರ್ಸ್ ಜಾಬ್ಸ್ ಆಲ್ಸೋ. These are the 3 categories what he has mentioned here. So what are the social level ಅಲ್ಲಿ, ಸಾಮಾಜಿಕ ಲೆವೆಲಲ್ಲಿ ಮೊದಲನೇದಾಗಿ he mentions about the philosopher class. ಫಿಲಾಸಫರ್ ಕ್ಲಾಸ್ ಅಂತ ಹೇಳಿದ್ರೆ ಬುದ್ಧಿವಂತರ ಒಂದು ಪ್ರಾಬಲ್ಯ ಅಂತಲೂ ನೀವು ಹೇಳ್ತಾ ಹೋಗ್ಬೋದಾಗತ್ತೆ. ಸೊ ದಟ್ ಈಸ್ ನಥಿಂಗ್ ಬಟ್ ದ ಡಾಮಿನೆನ್ಸ್ ಆಫ್ ದ ವಿಸ್ಡಮ್. ಸೊ ಫಿಲಾಸಫರ್ಸ್ ಬಹಳ ಸಿದ್ಧಾಂತಗಳನ್ನು ತಿಳ್ಕೊಂಡಿರತಕ್ಕಂಥರು, ಜ್ಞಾನಿಗಳು ಅಂತಲೂ ಹೇಳ್ಬೋದು. ವಾರಿಯರ್ಸ್ ಕ್ಲಾಸ್, ಸೊ ಜಸ್ಟ್ ಸೇನಾದ ಒಂದು ಸೈನ್ಯ ಕ್ಲಾಸ್, ವರ್ಗ, ಸೈನಿಕ ವರ್ಗ. ಆ್ಯಂಡ್ ದೇ ಹ್ಯಾವ್ ಎ ಧೈರ್ಯದ ಒಂದು ಪ್ರಾಬಲ್ಯವನ್ನು ಇವರು ಇಟ್ಕೊಂಡಿರ್ತಾರೆ. ಪ್ರೊಡ್ಯೂಸರ್ ಕ್ಲಾಸ್, ಸಂವೇದನೆಯ ಒಂದು ಪ್ರಾಬಲ್ಯ. ಪ್ರೊಡ್ಯೂಸರ್ ಅಂದರೆ ದೋಸ್ ಆರ್ ಉತ್ಪಾದನೆ ಮಾಡತಕ್ಕಂಥವ್ರು. ದೇ ಆರ್ ನನ್ ಅದರ್ ದನ್ ದಿ ಡಾಮಿನೆನ್ಸ್ ಆಫ್ ದಿ ಸೆನ್ಶುಯಾಲಿಟಿ. ದಿಸ್ ಈಸ್ ಹೌ ದ ಎಂಟೈರ್ ಸೊಸೈಟಿ ಹ್ಯಾಸ್ ಬಿನ್ divided, and the distribution of the work has been done according to the Plato. So this is another important table which has been given, Plato's classification of the 3 classes of the state based on the 3 character of the human soul. ಸೊ ಈ ಹೇಗೆ ಅವ್ರು ಕೊಟ್ಟಿದ್ದಾರೆ ಅಂಶಗಳನ್ನ ನಾವಿಲ್ಲಿ ನೋಡ್ತಾ ಹೋಗೋಣ. ಸೊ ದಿಸ್ ಇಸ್ ದ ಕಂಪ್ಯಾರಿಟಿವ್ ಟೇಬಲ್ ಆಫ್ ಕ್ಯಾರೆಕ್ಟರ್ ಆಫ್ ದ ಪರ್ಸನ್, ದ ಪೀಪಲ್, ವಿಚ್ ಕ್ಲಾಸ್ ಇಟ್ ಈಸ್. ಇಂಡಿವಿಜುವಲ್ಲು ಇದೆ, ಪಕ್ಕದಲ್ಲಿ ಸೋಷಿಯಲ್ ಇದೆ, ಅದಾದಮೇಲೆ ಯಾವ ಕ್ಲಾಸ್ ಅಂತ ಕೊಟ್ಟಿದ್ದೀನಿ, ಆ್ಯಂಡ್ ವಿಚ್ ಎಲಿಮೆಂಟ್ ದೇ ಬಿಲಾಂಗ್ ಟು, ಆ್ಯಂಡ್ ಕಾರ್ಡಿನಲ್ ವರ್ಚ್ಯೂ ಆಲ್ಸೋ. Okay, so this table gives a clear cut, the picture about the Plato's classification of the state, and based on this itself the justice has been completely explained by the Plato. ಇದರ ಆಧಾರದ ಮೇಲೇನೆ ಅವರು ಸಹನು, ಪ್ಲೇಟೋ ಅವರು ಸಹನು ಜಸ್ಟಿಸನ್ನು ಸಹ ಇಲ್ಲಿ ಎಕ್ಸ್ಪ್ಲೈನನ್ನು ಮಾಡ್ತಾ ಬಂದಿದ್ದಾರೆ. ಸೊ ಅಪೆಟೈಟ್ ಕ್ಲಾಸ್ ಅಂತ ಹೇಳಿದ್ದೀನಿ. ದೇ ಆರ್ ನಥಿಂಗ್ ಬಟ್ ದ ಪ್ರೆಸೆನ್ಸ್ ಆಫ್ ದ ಫಾರ್ಮರ್ಸ್ ಆ್ಯಂಡ್ ದಿ ಆರ್ಟಿಸಾನ್ಸ್, and that class is nothing but the producer class. The element is the gold and cardinal virtue. Spirit or the courage, soldiers are the warriors here, auxiliary are the warrior class, silver courage. So reason are the intellect, rulers are the administrators, ruling class are the philosopher kings, and the wisdom. So what are the features we come across? ಮೊದಲನೆಯ ಲಕ್ಷಣ ಅಥವಾ ಗುಣಲಕ್ಷಣಗಳು ಏನು ಅಂತ ಹೇಳಿದ್ರೆ, ಪ್ರೆಸೆನ್ಸ್ ಆಫ್ ಎ ಕ್ಲಾಸಸ್ ಇನ್ ಎ ಸೊಸೈಟಿ. ಸಮಾಜದಲ್ಲಿ ವರ್ಗಗಳ ಒಂದು ಉಪಸ್ಥಿತಿ ಅನ್ನೋದು ಇದೆ. ಆ್ಯಂಡ್ ಕಾನೂನುಬದ್ಧವಾಗಿರೋದಕ್ಕಿಂತ ನೈತಿಕ ಪರಿಕಲ್ಪನೆಗೆ ಅವರು ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ. ದಟ್ ಈಸ್ ದ ಮಾರಲ್ ಕಾನ್ಸೆಪ್ಟ್ ಅದರ್ ದನ್ ದ ಲೀಗಲ್. ಇಂಟರ್ನಲ್ ಎಲಿಮೆಂಟ್ ಆಫ್ ದ ಸೋಲ್, ಅಂದರೆ ಆತ್ಮದ ಒಂದು ಆಂತರಿಕ ಅಂಶನೂ ಸಹ ನಾವು ಇಲ್ಲಿ ಕಾಣ್ತಾ ಹೋಗ್ತೀವಿ. ಮನುಷ್ಯನ ಒಂದು ಪ್ರಾಮುಖ್ಯತೆಯು ಸಮಾಜದ ಸದಸ್ಯನಾಗಿರೋದ್ರಲ್ಲಿ ಮಾತ್ರ ಇರುತ್ತೆ ಅಂತಲೂ ಅವ್ರು ಹೇಳ್ತಾರೆ. ಮ್ಯಾನ್ಸ್ ಇಂಪಾರ್ಟೆನ್ಸ್ ಲೈಸ್ ಓನ್ಲಿ ಇನ್ ಬೀಯಿಂಗ್ ಎ ಮೆಂಬರ್ ಆಫ್ ದಿ ಸೊಸೈಟಿ. ಆ್ಯಂಡ್ ಹಿ ಆಲ್ಸೋ ಸೇಸ್ ದಟ್ ವಿಸ್ಡಮ್ ಆಫ್ ಕಿಂಗ್ ಅಕಾರ್ಡೆಡ್ ಟಾಪ್ ಮೋಸ್ಟ್ ಪ್ರಯಾರಿಟಿ. ಕಾರ್ಮಿಕ ವಿಭಾಗವನ್ನು ಸಹ ನಾವಿಲ್ಲಿ ಕಾಣ್ತಾ ಹೋಗ್ತೀವಿ. ರಾಜನ ಬುದ್ಧಿವಂತಿಕೆಗೆ ಒಂದು ಮೊದಲನ್ನು ಟಾಪ್ ಮೋಸ್ಟ್ ಪ್ರಯಾರಿಟಿಯನ್ನು ಕೊಟ್ಟಿದ್ದಾರೆ. ಸ್ಪೆಷಲೈಸೇಷನ್ ಆಫ್ ದಿ ವರ್ಕ್, ಕೆಲಸದ ಒಂದು ವಿಶೇಷತೆ ಅನ್ನೋದು ಇರಬೇಕು. ನೋ ಇಂಟರ್ಫಿಯರೆನ್ಸಸ್ ಅಟ್ ಆಲ್, ಯಾವುದೇ ಕಾರಣಕ್ಕೂ ಅಲ್ಲಿ ಹಸ್ತಕ್ಷೇಪ ಮಾಡುವ ಹಾಗೆ ಇಲ್ಲ. ಸೊ ಬಟ್ ಆಲ್ ದಿಸ್ ಥಿಂಗ್ಸ್ ಹ್ಯಾಸ್ ಬಿನ್ ಟೋಟಲಿ ಕ್ರಿಟಿಸೈಸ್ಡ್. ಜಸ್ಟಿಸನ್ನು ಕ್ರಿಟಿಸೈಸ್ ಮಾಡಿದ್ದಾರೆ ಕೆಲವರೆಲ್ಲ. ಸೊ ಯಾಕೆ, ಯಾವುದರ ಆಧಾರದ ಮೇಲೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ಜಸ್ಟಿಸ್ ಶುಡ್ ಹ್ಯಾವ್ ಬೀನ್ ಎ ಲೀಗಲ್ ಕಾನ್ಸೆಪ್ಟ್. ಈ ನ್ಯಾಯ ಅನ್ನತಕ್ಕಂಥದ್ದು ನ್ಯಾಯಯುತವಾಗಿ ಅಥವಾ ಅದು ಕಾನೂನಿನ ಪರಿಕಲ್ಪನೆಯಾಗಿರಬೇಕಿತ್ತು ಅಂತ ಹೇಳ್ತಾರೆ. ಕಾನ್ಸಂಟ್ರೇಟಿಂಗ್ ಪವರ್ ಇನ್ ದ ಹ್ಯಾಂಡ್ಸ್ ಆಫ್ ಫಿಲಾಸಫರ್ ಕ್ಲಾಸ್ ಇಸ್ ನಾಟ್ ಕರೆಕ್ಟ್. ಅಂದರೆ ದಾರ್ಶನಿಕ ವರ್ಗದ ಕೈಯಲ್ಲಿ ಅಧಿಕಾರವನ್ನು ಕೇಂದ್ರೀಕರಿಸೋದು ಇದು ಸರಿಯಲ್ಲ ಅಂತಲೂ ಹೇಳ್ತಾರೆ. ಓವರ್ ಆಲ್ ಡೆವಲಪ್ಮೆಂಟ್ ಆಫ್ ಇಂಡಿವಿಜುವಲ್ ಆ್ಯಂಡ್ ದ ಸೊಸೈಟಿ ಈಸ್ ನಾಟ್ ಪಾಸಿಬಲ್. ಯಾವುದೇ ಕಾರಣಕ್ಕೂ ಇಲ್ಲಿ ಅಂದರೆ ಸಂಪೂರ್ಣವಾಗಿರತಕ್ಕಂಥ ವ್ಯಕ್ತಿ ಮತ್ತು ಸಮಾಜದ ಒಟ್ಟಾರೆ ಅಭಿವೃದ್ಧಿ ಇವರು ಪ್ರಪೋಸ್ ಮಾಡಿರ್ತಕ್ಕಂಥ ನ್ಯಾಯದಿಂದ ಸಾಧ್ಯ ಆಗೋದಿಲ್ಲ. ಹೂ ವಿಲ್ ಡಿಸೈಡ್ ವಿಚ್ ಟ್ರಯಾಟ್ ಈಸ್ ಡಾಮಿನೆಂಟ್ ಇನ್ ಅನ್ ಇಂಡಿವಿಜುವಲ್. ಒಬ್ಬ ವ್ಯಕ್ತಿಯಲ್ಲಿ ಯಾವ ಗುಣಲಕ್ಷಣ ಪ್ರಬಲವಾಗಿದೆ ಎಂಬುದನ್ನು ಯಾರು ನಿರ್ಧಾರ ಮಾಡ್ತಾರೆ ಅನ್ನೋದನ್ನು ಇವರಲ್ಲಿ ಹೇಳಲಿಲ್ಲ. ಆ್ಯಂಡ್ ಇಂಪಾಸಿಬಲ್ ಟು ಇಂಪ್ಲಿಮೆಂಟ್ ಇನ್ ಮಾಡರ್ನ್ ಸಿಟಿ
and modern day states with larger population. ಸೊ ಇಂದಿನ ಆಧುನಿಕ ರಾಜ್ಯಗಳಲ್ಲಿ ಈ ರೀತಿಯ ಒಂದು ನ್ಯಾಯ ಪರಿಕಲ್ಪನೆಯನ್ನು ಏನು ಪ್ಲೇಟೋ ಅವರು ಕೊಟ್ಟಿದ್ದಾರೆ ಅದನ್ನು ನಾವು ಕಾರ್ಯಗತಗೊಳಿಸೋದಕ್ಕೆ ಅಸಾಧ್ಯ ಅಂತ ಅನ್ನಿಸ್ತಿದೆ. ಸೊ ಬಿಕಾಸ್ ಆಫ್ ಆಲ್ ದೀಸ್ ರೀಸನ್ಸ್ ದ ಪ್ಲೇಟೋಸ್ ಕಾನ್ಸೆಪ್ಟ್ ಆಫ್ ಜಸ್ಟಿಸ್ ಹ್ಯಾಸ್ ಬಿನ್ ಕ್ರಿಟಿಸೈಸ್ಡ್. ಸೊ ಲೆಟ್ ಮಿ ಎಂಡ್ ದ ಸೆಷನ್ ಬೈ ರೀಡಿಂಗ್ ದಿಸ್ ಕೋಟ್. ಈ ಕೋಟನ್ನು ಓದೋ ಮೂಲಕ ನಾನು ಈ ಸೆಷನನ್ನು ಎಂಡ್ ಮಾಡ್ತಾ ಇದ್ದೀನಿ. ಇಟ್ ಈಸ್ ಬೈ ಜಸ್ಟಿಸ್ that we can truly authenticate a man's value or nullity. The absence of justice is the absence of what makes him man. What does the Plato says here? ನ್ಯಾಯದಿಂದ ಮನುಷ್ಯನ ಮೌಲ್ಯ ಅಥವಾ ಶೂನ್ಯತೆಯನ್ನು ನಾವು ನಿಜವಾಗಿಯೂ ದೃಢೀಕರಿಸಬಹುದು. ನ್ಯಾಯದ ಅನುಪಸ್ಥಿತಿಯು ಅವನನ್ನು ಮನುಷ್ಯನನ್ನಾಗಿ ಮಾಡುವ ಬದಲು ಇದು ಅನುಪಸ್ಥಿತಿಯನ್ನಾಗಿ ಮಾಡ್ತಿದೆ. That is what the Plato says about his justice. Okay, so anyways, so here I have completed the concept of the justice which has been developed by the Plato. Thank you students for listening to me, and I'll take up the next session